ಹೊಸ ದಿನ ಹೊಸ ಆರಂಭ. ಇವತ್ತು ನಿನ್ನ ಕನಸುಗಳನ್ನು ಬೆಳೆಸೋ ದಿನ. ಸೊ ಇದನ್ನು ಹೇಳ್ತಾ ಎಲ್ಲರಿಗೂ ಗುಡ್ ಮಾರ್ನಿಂಗ್. ನಾನು ಶಿಲ್ಪ ಮಾತಾಡೋದು. ಸೊ ಇವತ್ತು ಸಂಡೇ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಎಲ್ಲರೂ ಒಂಥರ ಸಂಡೇ ಇಸ್ ಫನ್ ಡೇ ಅಂತ. ಸೊ ನನಗೆ ಹೆಂಗೈತಿ ಅಂದ್ರೆ ಸಂಡೇ ಇಸ್ ಮನೆ ಕೆಲಸ ಡೇ ಆಗೈತಿ. ಎಲ್ಲರೂ ಪ್ಲ್ಯಾನ್ಸ್ ಹೆಂಗಿರ್ತಾವಂದ್ರೆ ಸಂಡೇ ಬಂದ್ರೆ ಎಂಜಾಯ್ ಮಾಡ್ಬೇಕಂತ ಅಂತಿರ್ತಾರೆ. ಆದರೆ ನಾವು ಹಂಗಿಲ್ಲಲ್ಲ. ಯಾಕಂದ್ರೆ ನಾನು ಇರೋದೇ ಇವಾಗ ಲಾಸ್ಟ್ ಸೆಮ್ ಅಂದ್ರೆ ನಿಮಗೆಲ್ಲ ಗೊತ್ತಿರುತ್ತಲ್ಲ. ಪ್ರೆಸೆಂಟೇಷನ್ ಇರುತ್ತೆ, ರಿಪೋರ್ಟ್ ಕೊಡೋದಿರುತ್ತೆ, ಆಮೇಲೆ ಟೆಕ್ನಿಕಲ್ ಸೆಮಿನಾರ್ಸ್ ಇರುತ್ತೆ, ಆಮೇಲೆ ರಿಪೋರ್ಟ್ಸ್ ಮಾಡಬೇಕಾ. ಸೊ ಇಂಥ ಟೆನ್ಷನ್ದಾಗ ನಾವಿರ್ತೀವಿ. ಹಂಗೆ ನಾನು ಮಾರ್ನಿಂಗ್ ಅವಲಕ್ಕಿ ಮಾಡಿದ್ನಿ. ಹಂಗೆ ನಮ್ಮ ಅಜ್ಜಿಗೆ ನಾನು ಡಬ್ಬಿ ಕಟ್ಕೊಟ್ನಿ. ಹಂಗೆ ನಮ್ಮ ಅಜ್ಜಾಗ ನಾನು ನಾಷ್ಟ ಹಾಕಿಕೊಟ್ನಿ. ಸೊ ಆಮೇಲೆ ನಾನು ಮಾರ್ನಿಂಗ್ ಪಾರ್ಸಲ್ ಬಂದಿತ್ತಂತ ಓಪನ್ ಮಾಡಿ ನೋಡತ್ತಿದ್ನಿ. ಸೊ ನಾನು ಬಳಿಗಳನ್ನ ಆರ್ಡ್ರ್ ಹಾಕಿದ್ನಿ. ಸೊ ನನಗಂತೂ ಇಷ್ಟ. ಮತ್ತು ಪ್ಯಾಕಿಂಗ್ನು ಚಲೋ ಮಾಡಿದ್ರೆ ಏನೂ ಡ್ಯಾಮೇಜ್ ಆಗಿರಲಿಲ್ಲ ಬಳಿಗಳಿಗೆ. ಮತ್ತು ನಾನು ಇದನ್ನು ಆರ್ಡ್ರ್ ಹಾಕಿದ್ದೆ ಮೀಶೋದಾಗ. ಎಷ್ಟಕ್ಕಂದ್ರೆ 290ಗೆ ಆರ್ಡ್ರ್ ಹಾಕಿದ್ದೆ. ನನಗೆ ಇಷ್ಟ ಆಯ್ತು. ಸೊ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯ್ತು. ಇನ್ನೇನು ಖಾಲಿಕೊಂಡಿರೋದಂತ ರಿಪೋರ್ಟ್ ಮಾಡಾಕತ್ನಿ. ರಿಪೋರ್ಟ್ ಮಾಡ್ಬೇಕಂದ್ರೆ ಮತ್ತು ಅದನ್ನು ಪ್ಲೆಗ್ಯಾರಿಸಮ್ ಚೆಕ್ ಮಾಡ್ಬೇಕು. ಆಮೇಲೆ 43 ಪೇಜ್ ಬರಿಬೇಕು. ಭಾಳ ಗೋಳೈತಿ. ನಮ್ಮ ಗೋಳು ಕೇಳೋರು ಯಾರಿಲ್ಲ ಇಲ್ಲಿ. ಸೊ ಹಂಗೆ ಮಧ್ಯಾಹ್ನ ಹಸಿವು ಆಯ್ತಂತ ಊಟ ಮಾಡಿದ್ನಿ. ಊಟ ಮಾಡಿದ ಬಳಿಕ ಆಮೇಲೆ ಫ್ರೆಶ್ ಆಗಿ ಕುಂತ್ನಿ. ಮಂಗಳವಾರ ಆಯೇ ಇಟ್ಟಿದ್ದಾರಂತ ನೋಟ್ಸ್ ಕಂಪ್ಲೀಟೂ ಇರಲಿಲ್ಲ. ಸೊ ಹಂಗೆ ನೋಟ್ಸ್ ಬರಿಬೇಕಂತ ನೋಟ್ಸ್ ಬರೆಯತ್ತಿದ್ನಿ. ಎಲ್ಲ ಕಾಲೇಜ್ದಾಗ ಇವಾಗ ಇವೆಂಟ್ಸ್ ನಡ್ಸತ್ತಾರ. ಸೊ ನಮ್ಮ ಕಾಲೇಜ್ದಾಗ ಏನಿಲ್ಲ, ಇಂಟರ್ನಲ್ಸ್ ನಡ್ಸತ್ತಾರ. ಸೊ ಏನು ಮಾಡೋಕ್ಕೆ ಬರಲ್ಲಲ್ಲ. ಸೊ ಇದನ್ನೆಲ್ಲ ನೋಡಿದ್ರೆ ಯಾವಾಗ ಕಾಲೇಜ್ ಮುಗಿತೈತಿ ಹಿಂಗೆ ಅನಿಸ್ತೈತಿ. ಆಮೇಲೆ ಕಾಲೇಜ್ ಮುಗಿದ ಬಳಿಕ ಜಾಬ್ ಸಿಗಬೇಕಲ್ಲ, ಜಾಬ್ ಮಾಡಬೇಕಲ್ಲ ಅಂತಂದು ಆ ಟೆನ್ಷನ್ ಇರ್ತೈತಿ. ಸೊ ಮಾಡಬೇಕಲ್ಲ, ಏನಾದರೂ ಮಾಡಿ ಮುಗಿಸ್ಬೇಕು. ಕಾಲೇಜ್ನು ಮುಗಿಸ್ಬೇಕು, ಜಾಬ್ನು ಹಿಡಿಬೇಕು ಅನ್ನೋದು ನಮ್ಮದಿರತ್ತೆ. ಸೊ ಹಂಗೆ ಇಲ್ಲಿ ನೋಡ್ರಿ, ಈಕಿ ಹೆಸರು ಬಂದ ಸೀಸಾ. ನಮ್ಮ ಮನ್ಯಾಗ ಪ್ರೀತಿಯ ಮಗಳು ಇದ್ದಂಗೆ ಎಲ್ಲರಿಗೂ ಈಕಿ. ಸೊ ಆಕಿಂದ ಊಟದ ಟೈಮ್ ಆಗೈತೆ ಅಂತ ಆಕಿಗೆ ಫುಡ್ ಹಾಕಿನಿ. ಸೊ ನನ್ನ ಮೈಂಡ್ ಫ್ರೆಶ್ ಆಗೋ ಸಂಬಂಧ ನಾನು ಮಾಡ್ಕೊಂಡು ಕುಡ್ದ್ನಿ ಚಾ. ಸೊ ಚಾ ಹೆಂಗಂದ್ರೆ ಎಲ್ಲರಿಗೂ ಒಂದು ಮೆಡಿಸಿನ್ ಇದ್ದಂಗೆ. ತಲೆ ನೋಸಾಕತ್ತಿತ್ತಂದ್ರೆ ಪಟ್ನೆ ಎಲ್ಲರೂ ಚಾ ಮಾಡ್ಕೊಂಡು ಕುಡಿತಾರೆ. ಸೊ ಇದಾಗಿತ್ತ ಇವತ್ತಿನ ವ್ಲಾಗ. ನನಗಂತೂ ಕೆಲಸ ಮಾಡಿ ಸಾಕಾಗಿ ಹೋಗಿತ್ತು. ನಿಮಗೆ ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಇನ್ನೊಂದು ವಿಡಿಯೋನಲ್ಲಿ ಸಿಗೋಣ.